ಈಗ ಏನಾಗ್ಯದ್ರಿ, ಬಹಳಷ್ಟು ಹೆಣ್ಮಕ್ಳ ಹತ್ರ ನಾವು ಮಾತಾಡಿದ್ವಿ. ಅವರು ನಮಗೆ ಹೊರಗೆ ಕಾಲೇಜಿಗೆ ಹೋಗಕ್ಕೆ ಹುಡುಗಿಯರ್ ಭಯ ಬೀಳ್ತಾವ, ಹೆಣ್ಮಕ್ಳು ಹೊರಗೆ ಬರಕ್ ಭಯ ಬೀಳ್ತಿದ್ದಾರ ಅಂತದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದೇನೀಗ. ಇವತ್ತಿಂದ ಇದು ನೋಡಿದ್ರ ಹಂಗ ಅನ್ನಿಸ್ತದ್ರಿ. ಪಾಪ ನೊಂದಂಥ ತಂದೆ ಇಲ್ಲಿ ಬಂದಾರ, ಅನೇಕ ತಾಯಂದ್ರು ಇಲ್ಲಿ ಬಂದಾರ. ಯಾಕೆ ಬಂದಾರ ಮನೆ ಬಿಟ್ಟು? ಇದು ಮನಸ್ಸಿಗೆ ಬಹಳ ಆಘಾತ ಆಗ್ಯದ್ರಿ. ಪ್ರಾಣ ಕೊಡ್ಲಿಕ್ಕೆ ನಮಗ್ ಶಕ್ಕಿಲ್ಲ, ತೆಗಿಯೋ ಹಕ್ಕು ಏನದ ರೀ ಅವ್ರಿಗೆ? ಭಯ ಬರ್ಲಿಕ್ಕತ್ತೈದ್ರಿ ಖರೇನ. ಈಗ ಬರ್ಬೇಕಾದ್ರೆ ಸರ್ ಭಯ ಬಂತು, ಆ ಕಡೆ ಈ ಕಡೆ ನೋಡ್ಕೋತನ ಬಂದೀವಿ ನಾವು. ಆದ್ರೆ ಏನ್ ಮಾಡೋದು ಅದು ತಿಳಿವಲ್ತಾಗ್ಯದ. ಇದು ವ್ಯವಸ್ಥೆನೂ ಕಾರಣ, ಪೊಲೀಸ್ ಇಲಾಖೆನೂ ಕಾರಣ, ರಾಜಕಾರಣನೂ ಕಾರಣ. ಎಲ್ಲ ಜನಗಳಿಗೆ ಹೆಣ್ಮಕ್ಳಿಗೆ ಮಕ್ಳಿಗೆ ಹೊರಗೆ ಕಳ್ಸಕ್ ತ್ರಾಸ ಆತೈತ್ರಿ. ಹೆಂಗೆ ನಮ್ಮ ಮಕ್ಳು ಹೋಗ್ತಾರ ಬರ್ತಾರ ಇಲ್ಲೋ ಮನೆಗೆ ಹೆಂಗೆ ಅಂತ ನಮಗೂ ಹೊರಗೆ ಹೋಗಕ್ಕೆ ಇಷ್ಟು ವಯಸ್ಸಾದ್ರೂ ಹೊರಗೆ ಹೋಗಕ್ಕೂ ತ್ರಾಸ ಆತೈತ್ರಿ. ಏನು ಮನೆಗೆ ಹೊಳಿ ಬರ್ತೀರಿ, ಸಣ್ಣ ಸಣ್ಣ ಮಕ್ಕಳೆಲ್ಲರೂ ಕೈಯಾಗ ಚಾಕು ಹಿಡ್ಕೊಂಡು ಅಡ್ಡಾಡ್ತಾರೆ, ಡ್ರಗ್ಸ್ ತಗೋತಾರ್ರಿ. ಈ ಥರ ಎಲ್ಲ ಮಾಡಾಕತ್ತಾರ. ಅದಕ್ಕೆ ಇದು ಕಾನೂನು ಒಂದು ಸರಿ ಇದ್ರೊಳಗೆ ತರ್ಬೇಕ್ರಿ. ಇದೆಲ್ಲ ಇದು ಭಾಳ ಅನ್ಯಾಯ ಆತ್ರಿ. ಇದು ಹುಬ್ಬಳ್ಳಿ ಒಳಗೆ ಅಂದ್ರೆ ಇದು ಭಾಳ ಅನ್ಯಾಯ ರೀ. ಇಲ್ಲೊಂದು ಕಾರ್ಪೊರೇಟರ್ ಮಗಳಿಗೆ ಹಿಂಗಾಗೈತಿ ರೀ. ನಮ್ಮಂಥ ಸಾಮಾನ್ಯ ಮಂದಿಗೆ ಏನಾಗ್ಬೋದು ರೀ? ಅದ್ರ ಬಗ್ಗೆ ವಿಚಾರ ಮಾಡ್ಬೇಕ್ರಿ. ನಾವು ಹೆಂಗೆ ಓಡಾಡ್ಬೇಕು ರೀ? ಇಷ್ಟು ಹುಡುಗರು ಚಾಕು ಹುಡ್ಕೊಂಡು ಅಡ್ಡಾಡಕತ್ರ, ಗುಂಡಾಗಿರಿ ಮಾಡಕತ್ರ ಅಂತ ಇದು ಗುಂಡಾ ರಾಜ್ಯ ಆಗಿಬಿಡ್ತೀನಿ ರೀ. ಇದು ಯಾರು ಪೊಲೀಸರು ಅದ್ರಿ, ಯಾರು ಇನ್ಸ್ಪೆಕ್ಟರ್ ಅದ್ರಿ, ಅದೆಲ್ಲ ಸರಿ ಮಾಡ್ಬೇಕಲ್ಲ. ನಿಮ್ಮ ಕೆಲಸನ ಅದಿರ್ತೈತಿ, ಅದೆಲ್ಲ ಸರಿ ಮಾಡ್ಬೇಕು ನೀವು. ಅದನ್ನ ಬಿಟ್ಟು ಅಲ್ಲಿ ಬಂದ್ರೆ ಯಾರೊಬ್ಬರು ಅಧಿಕಾರಿ ಹೇಳಿದ್ರೆ ಬಿಟ್ಟ ಅಂತ ಯಾಕೆ ಬಿಡ್ತೀರಿ? ಬೇರೆ ಅಧಿಕಾರಿ ಅವ್ನ ಮಗ ತಪ್ಪು ಮಾಡ್ಯಾನಂದ್ರೆ ಯಾವುದೋ ಅಧಿಕಾರಿ ಮಗನ ತಪ್ಪು ಮಾಡೋರು ಬಿಟ್ಬಿಡ್ತೀರ ನೀವು? ಒಬ್ಬರಿಗೆ ಮೊನ್ನೆ ನಿಹಾಗಾಗಿತ್ತಲ್ಲ, ಅಂಜಲಿಗೆ ಆಯ್ತಲ್ಲ, ನಿಹಾದಾಗ ಬರ್ಬರಿ ಮಾಡ್ಬೇಕಾಗಿತ್ತು ನಾವು. ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಅವ್ರು ಶಿಕ್ಷೆ ಕೊಟ್ಟು ಇನ್ನೊಂದು ಮಾಡ್ತಿದ್ದಿಲ್ಲ. ಅದೇ ಎಡ್ಕಿರಿಗೆ ಹೊತ್ತು ಎತ್ತಿಗೆ ಹೊಡೆದ್ರೆ ಬಲ್ಕಿನ ಹುಷಾರಾಕೈತಂತ ಮೊದಲು ಅವ್ನು ಹೊಡಿಬೇಕಾಗಿತ್ತು ರೀ. ಹೊಡೆದ ಅವ್ನಿಗೆ ಶಿಕ್ಷೆ ಕೊಟ್ಟಿದ್ರೆ ಆಮೇಲೆ ಇನ್ನೊಬ್ರು ಸರಿ ಆಗ್ತಿದ್ರು. ಅವ್ರು ಬಿಟ್ರಿ ಈಗ ಇನ್ನೊಂದು ಮಾಡಿದ್ರೆ ನಾಳೆ ಇನ್ನೊಂದು ಮಾಡ್ತಾರೆ, ಹಿಂಗೆ ಮಾಡ್ಕೊಂತ ಹೊಂಟ್ಬಿಟ್ರಿ. ನಾವು ಅಂದ್ರೆ ಹೆಣ್ಮಕ್ಳು ಇರಾಗೆಲ್ಲ ಊರು ಬಿಟ್ಟು ಹೋಗ್ಬಿಡ್ತೇವೆ. ನೀವೇ ಮಾಡಿಬಿಡ್ರಿ, ಗುಂಡಾ ರಾಜ್ಯ ಮಾಡಿಬಿಡ್ರಿ. ತುಂಬ ಭಯ ಆಗಿದೆ. ಎಲ್ಲ ಮಕ್ಕಳು ಪೇರೆಂಟ್ಸು ಹಾಗೆ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಮಕ್ಕಳನ್ನ ಶಾಲೆ ಕಾಲೇಜಿಗೆ ಕಳಿಸ್ಬೇಕಿದ್ರೆ ವಿಚಾರ ಮಾಡೋ ಪರಿಸ್ಥಿತಿ ಬಂದಿದೆ. ಇವನ್ ಅಂದರೆ ಟ್ರಾನ್ಸ್ಪೋರ್ಟಲ್ಲಿ ಅಂದರೆ ಆಟೋದಲ್ಲಿರ್ಬೋದು, ವ್ಯಾನಲ್ಲಿರ್ಬೋದು, ಕಳಿಸ್ಬೇಕಿದ್ರು ಹುಡುಗರು ಜೊತೆಲಿ ಹೋಗಿರ್ತಾರೆ, ಅವ್ರ ಕಡೆ ಮೊಬೈಲ್ ಇರ್ತದೆ. ಆವಾಗ ಅವರು ಅದನ್ನ ನೋಡ್ಕೋತಾರೆ, 4 ಜನ ಸೇರಿ ಮಾತಾಡ್ತಾರೆ. ಇದರಿಂದ ಈ ಮಕ್ಕಳಲ್ಲಿರೋ ಅಂಥ ಏನು ಮುಗ್ಧತೆ ಅನ್ನೋದು ಈ ಮೊಬೈಲೇ ಕೆಡಿಸಿದೆ. ಆ ಮುಗ್ಧತೆ ಅನ್ನೋದು ಹೋಯ್ತು ಅಂದರೆ ಆ ಸಮಾಜಕ್ಕೆ ಮುಂದೆ ದೊಡ್ಡ ಕಳಂಕ ಬರ್ತದೆ. ಅದೇ ಈಗ ನೋಡಿ, ಸರಣಿ ಆಯಿತು, ಈಗ ನೇಹ ಅವ್ರದ್ದಾಯ್ತು, ಆಮೇಲೆ ಈಗ ಅಂಜಲಿದೆ ಆಯಿತು. ಮುಂದೆ ಯಾರು ಅನ್ನೋ ಪರಿಸ್ಥಿತಿ ಈಗ ಪೇರೆಂಟ್ಸ್ ಇರಲಿ, ಎಲ್ಲ ಹೆಣ್ಮಕ್ಳೆಲ್ಲ ಯೋಚನೆ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಇದು ದೊಡ್ಡ ಕೆಟ್ಟ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ಇದು. ಅವನ್ ಯಾಕೆ ಬಿಟ್ರ ಅಂತ ಕೇಳ್ತೇನೆ ನಾನು. ನಮ್ಮ ಓಣ್ಯಾಗ ತಂದು ಕೊಡ್ರಿ ಅವನ್ನ ಬಿಟ್ಟಿದ್ದಕ್ಕೆ ಇಲ್ಲೇ 1-2 ಹಡ್ಕೊಂಡು ಕುಂತಿರ್ತಾರ. ಒಂದು ಹೆಣ್ಣಿದ್ದವ್ರಿ ನೆಲಗೆ ಬರ್ಬೇಕಾ, ಒಂದು ಹಡ್ದವ್ರ ನೆಲಗೆ ಬರ್ಬೇಕ. ಇದು ತೆಪ್ಪು ಭಾಳ ಆಗೈತಿ. ಅವ್ರಿಬ್ಬರನ್ನು ಸುಡ್ಬೇಕಿಲ್ಲಿ, ಕಿತ್ತೂರು ಚೆನ್ನಮ್ಮನ ಕಡೆಗೆ ಸುಡ್ಬೇಕು. ಮತ್ತು ಇದು ಸುಡ್ಲಿಲ್ಲ ಅಂದ್ರೆ ಇದು ಮಂದಿ ಏನು ಮಾಡ್ತಾರ, ಚಾಕು ಹಾಕೋತ ಹೋಗ್ಬಿಡ್ತಾರ. 1-2 ಇದ್ದವ್ರು ಏನು ಮಾಡ್ಬೇಕು? ಇದು ತೆಪ್ಪ ಆಕೈತಿ. ಭಾಳ ಓರದಿಂದ ಮಾತಾಡಿದ್ರೆ ಭಾಳ ಕೆಟ್ಟ ಆಕೈತಿ. ಇದು ಸುಡ್ಬೇಕು, ಅವ್ರನ್ನ ಇಬ್ಬರನ್ನು ಸುಡ್ಬೇಕು. ಮೊದಲು ಅವನು ಸುಡ್ಬೇಕು. ಬರೀ ಹೆಣ್ಮಕ್ಳಿಗೆ ಹಾಕಿ ಕೊಂದವ್ರು ಅವ್ರಿಬ್ರ, ಆದ್ರೂ ಅವ್ರವ್ರ ಚೂರಿ ಹಾಕೊಂಡವ್ರು ಭಾಳ ಮಂದಿ ಅದಾರ. ಅವ್ರನ್ನಿಬ್ರು ಹುಬ್ಳ್ಯಾಗ ಹೆಂಗೆ ಅಡ್ಡಾಡುದ್ರಿ? ಹೆಂಗಾರ ಹುಬ್ಳ್ಯಾಗ ಅಡ್ಡಾಡೋದು ಹೆಂಗೆ? ಸಾಲಿ ಕಲಿಸಬಾರ್ದ ಹುಡುಗರಿಗೆ. ಇದು ಚಲೋ ಅಲ್ರಿ. ಬಡ ಇದು ಇಲೆಕ್ಷನ್ ಮುಗಿದಿಂದ ಸುಡ್ಬೇಕು ಅವ್ರನ್ನ. ಸುಡ್ಲಿಲ್ಲ ಅಂದ್ರೆ ಅವ್ ಎಲ್ಲಿರ್ತಾನೆ ಅಲ್ಲೇ ಹೋಗ್ತೇವ್ ನಾವು ಹೆಣ್ಮಕ್ಳು ಕೂಡಿ. ಅವ್ ಎಲ್ಲಿರ್ತಾನೆ, ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗಿ ಅವ್ನು ಹೊರಗೆ ಎಳ್ಕೊಂಬಂದು ಸುಡ್ತೈತಿ ನೋಡ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.